ಹಾಯ್ ಹಲೋ. ಮಧ್ಯಾಹ್ನಕ್ಕೆ ಒಂದು ಬಿಸಿ ಬೇಳೆ ಬಾತ್ ಮಾಡೋಣ. ಮೊದಲಿಗೆ ನಾನು ಪೌಡ್ರ್ ಮಾಡ್ಕೊತೀನಿ. ಧನಿಯಾ ಬೀಜನ 2 ಚಮಚ ಹಾಕ್ಕೊಂಡು ಹುರ್ಕೊತೀನಿ. ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಬೋದು. ನಾನು ಸ್ವಲ್ಪ ಮಾಡ್ಕೊತೀನಿ. 1 ಚಮಚ ಜೀರಿಗೆ, ಎಲ್ಲ ಸ್ವಲ್ಪ ಗಮ್ಮನ್ನವರೆಗೂ ಹುರ್ಕೊಳ್ತೀನಿ. ಸ್ವಲ್ಪ ಉದ್ದಿನಬೇಳೆ ಚಮಚದಲ್ಲಿ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆನೂ ಅದಕ್ಕೆ ಹಾಕ್ಕೊಂಡು ಹುರ್ಕೊತೀನಿ. 1/4 ಚಮಚ ಮೆಂತ್ಯ, ಅದು ಹುರ್ಕೊಂಡು ಒಂದು 4 ಪೀಸ್ ಚಕ್ಕೆ, ಒಂದು 5 ಲವಂಗ ಹಾಕ್ಕೊಂಡು ಅದು ಸ್ವಲ್ಪ ಗಮ್ಮನಂಗೆ ಹುರ್ಕೊತೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು 2 ತೊಗೊಂಡಿದ್ದೀನಿ. ಒಂದು 4 2 ತೊಗೊಂಡು ಅದನ್ನೂ ಹುರ್ಕೊಂಡು ಪೌಡ್ರ್ ಮಾಡ್ಕೊಳಕ್ಕೆ ಇಟ್ಕೊತೀನಿ. ಈ ಕಡೆ ಒಂದು ಪಾತ್ರೆಗೆ 1 ಲೋಟ ಬೇಳೆ, 1 ಲೋಟ ಅಕ್ಕಿ ನೆನೆಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುದಿ ಹತ್ತಿದ ತಕ್ಷಣವೇ ನಾನೇನು ಮಾಡ್ತೀನಿ, ಈ ಕಡೆ ತರಕಾರಿ ತೊಳೆದಿಟ್ಕೊಂಡಿನಿ. ನಾನಿಲ್ಲಿ ಆಲೂಗೆಡ್ಡೆ, ನವಿಲುಕೋಸು, ಕ್ಯಾರೆಟು, ಬೀನ್ಸು, ಅವರೆಕಾಳು ಇಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ತೊಗೋಬೋದು. ನಾನು ಸ್ವಲ್ಪ ಅದ್ರ ಜೊತೆಗೆ ಒಂದೆರಡು ಟೊಮೊಟೊ, ಒಂದು ಸ್ವಲ್ಪ ಕಡಲೆ ಬೀಜ ಹಸಿದು ಬೇಯಕ್ಕೆ ವಿಶಾಲ್ ಹಾಕ್ಸ್ಕೊತೀನಿ. ಈ ಕಡೆ ಪೌಡ್ರ್ ಮಾಡ್ಕೊಳಕ್ಕೆ ಎಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪೌಡ್ರ್ ರೆಡಿಯಾಗಿದೆ. ನಾನು ಸ್ವಲ್ಪ ಕಾಯಿ ತುರ್ಕೊಂಡು ಅದಕ್ಕೆ ನಾನು ಮಾಡಿದ್ದ ಬಿಸಿಬೇಳೆ ಪೌಡ್ರನ್ನ 1-2 ಸ್ಪೂನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. 1-2 ಬೆಳ್ಳುಳ್ಳಿ ಹಾಕ್ಕೊತೀನಿ ಅದಕ್ಕೆ. ಈ ಕಡೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಇಂಗು, ಮತ್ತು ಸಾಸಿವೆ 2 ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ಗೋಡಂಬಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮಕ್ಕಳಿರೋ ಮನೆಯಲ್ಲಂತೂ ಭಾಳ ಚೆಂದ ಇಷ್ಟಪಟ್ಟು ತಿಂತವೆ. ನಮಗೂ ಚೆಂದ, ದೊಡ್ಡವ್ರಿಗೂ. ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ ಇದು. ನಾನಿಲ್ಲಿ 1 ಕ್ಯಾಪ್ಸಿಕಮ್ಮು ಮತ್ತು 1 ಟೊಮೊಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕಿ ಫ್ರೈ ಆಗಿದೆ. ಈಗ ನಾನು ಬೇಯಿಸಿಟ್ಟಿರೋದು ವಿಶಲ್ ಬಂದಿದೆ, ಅದು ಹಾಕಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿದ ಮಸಾಲೆನ ಹಾಕ್ತೀನಿ. ನಾನಿಲ್ಲೊಂದು ಸ್ವಲ್ಪ ಹುಣಸೆ ಹುಳಿ ಇಂಟ್ಕೊಂಡಿದ್ದೀನಿ ರುಚಿಗೆ. ಸ್ವಲ್ಪ ಹುಳಿ ಮತ್ತು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಮೇಲ್ಗಡೆಯಿಂದ ಬಿಸಿಬೇಳೆ ಪೌಡ್ರನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು 1 ಚಮಚ ಹಾಕ್ಕೊತೀನಿ. ನೋಡಿ ರೆಡಿಯಾಗಿದೆ. ನಾನು ಇದಕ್ಕೆ 1 ಚಮಚ ಎಣ್ಣೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಹುರ್ಕೊಂಡು ಮೇಲ್ಗಡೆ ಹಾಕ್ತಾ ಅಂದರೆ ಬಿಸಿಬೇಳೆ ಬಾತ್ ತಿನ್ನೋಣ ಅಂತ ಅನಿಸುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನನಗೆ ಹೇಳಿ. ಹೇಗಿದೆ ಬಿಸಿಬೇಳೆ ಬಾತ್? ನೀವೊಮ್ಮೆ ಒಂದು ಸತಿ ಮಾಡ್ಕೊಂಡು ತಿನ್ನಿ. ಗಮ್ಮ ಅಂತ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ.